ನಿಮ್ಮ ಟೈಮನ್ನು ನಾನು ಜಾಸ್ತಿ ಕಿಲ್ ಮಾಡೋದಕ್ಕೆ ಇಷ್ಟಪಡಲ್ಲ. ಓಕೆ, ಈ ವಿಡಿಯೋದಲ್ಲಿ ನಾನು ಹೇಳೋಕೆ ಹೊರಟಿರೋ ವಿಷಯ ಒಂದೇ. ಯಾರ್ಯಾರು ತಮ್ಮ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದೀರೋ, ಓಕೆ, ಇಟ್ ಮೇ ಬಿ JEE, ಇಟ್ ಮೇ ಬಿ ನೀಟ್, ಇಟ್ ಮೇ ಬಿ ಫಾರ್ ಯುವರ್ ಬೋರ್ಡ್ ಎಕ್ಸಾಮ್ಸ್. ಓಕೆ, ಯಾರ್ಯಾರು ನಿಮ್ಮ ನೋಟ್ಸ್ಗಳನ್ನು ನೀವು ಸ್ವಲ್ಪ ಮಟ್ಟಿಗೆ ಅದ್ರ ಪ್ರಿಪೇರ್ ಮಾಡ್ಕೊಳ್ಳಿಲ್ವೋ, ನೀವು ಒಂದು ದೊಡ್ಡ ಕ್ರೈಮ್ ಮಾಡ್ತಾ ಇದ್ದೀರಾ, ದೊಡ್ಡ ತಪ್ಪು ಮಾಡ್ತಾ ಇದ್ದೀರಾ, ಎಸ್ಪೆಷಲಿ ಬೋರ್ಡ್ ಎಕ್ಸಾಮ್ಸ್. ಓಕೆನಾ, ನೀವು ನಿಮ್ಮ ನೋಟ್ಸ್ಗಳನ್ನು ಪ್ರಿಪೇರ್ ಮಾಡಲಿಲ್ಲ ಎಲ್ಲ ಸಬ್ಜೆಕ್ಟ್ಸಿಗೂ ಅಂತಂದರೆ ತುಂಬ ಟೈಮ್ ವೇಸ್ಟ್ ಮಾಡ್ತೀರಾ, ಟೈಮ್ನ ಕಿಲ್ ಮಾಡ್ತೀರಾ. ರಿವೈಸ್ ಮಾಡೋದಕ್ಕೆ ನಿಮಗೆ ಟೈಮ್ ಸಾಕಾಗಲ್ಲ. ಮತ್ತು ಲಾಸ್ಟಿಗೆ ಎಟ್ ದ ಎಂಡ್ ಆಫ್ ಯುವರ್ ಪ್ರಿಪರೇಷನ್ ಎಕ್ಸಾಮ್ಸ್ ಇನ್ನೇನು ಒಂದು 15 ಡೇಸ್ ಇತ್ತು, 10 ಡೇಸ್ ಇತ್ತು ಅಂದಾಗ ಫ್ರಸ್ಟ್ರೇಷನ್ಗೊಳಗಾಗ್ತೀರಾ. ಕಾರಣ ಇಷ್ಟೇ, ನಿಮಗೆ ಕಂಪ್ಲೀಟಾಗಿ ರಿವೈಸ್ ಮಾಡೋಕ್ಕೆ ಒಂದು ಮಟೀರಿಯಲ್ ಅಂತ ಇರೋದಿಲ್ಲ ಆ ಟೈಮಲ್ಲಿ. ಅಟ್ ದ ಎಂಡ್ ಆಫ್ ಯುವರ್ ಫುಲ್ ಪ್ರಿಪ್ರೇಷನ್ ಇನ್ನೇನು, ಫಾರ್ ಎಕ್ಸಾಂಪಲ್ ಒಂದು 10 ದಿವಸ ಬಿಟ್ಟು ಕೆಮಿಸ್ಟ್ರಿ ಎಕ್ಸಾಮ್ ಇದೆ ಅಂದ ತಕ್ಷಣ ನಿಮಗೆ ನೀವು ಹಿಂದಿನ ದಿವಸ ಕೂತು ಎಲ್ಲ ಓದೋದಿಕ್ಕಾಗಲ್ಲ. 10 ದಿವಸ ಒಂದೊಂದು ಚಾಪ್ಟರ್ ಓದ್ತಾ ಇರಬೇಕಾಗುತ್ತೆ. ನಿಮ್ಮ ಟೈಮ್ ಟೇಬಲ್ನ ನೀವು ಮಾಡ್ಕೋಬೇಕಾಗುತ್ತೆ. ಓಕೆನಾ, ಹಾಗೆ ಹಾಗೆ ಕೊನೆ ಟೈಮಿಗೆ ಪ್ರಿಪೇರ್ ಆಗುವಾಗ, ರಿವೈಸ್ ಮಾಡುವಾಗ ನಿಮ್ಮ ಹತ್ರ ಒಂದು ಅಥೆಂಟಿಕೇಟೆಡ್ ನಿಮ್ಮ ಸೋರ್ಸ್ ಆಫ್ ಮಟೀರಿಯಲ್ ಇರಲಿಲ್ಲ ಅಂದರೆ ತುಂಬ ಕಷ್ಟ ಎಕ್ಸಾಮಿಗೆ ಪ್ರಿಪೇರ್ ಆಗೋದು. ಆದ್ದರಿಂದ ನೀವು ಇವತ್ತಿಂದನೇ, ಓಕೆ, ದೋಸ್ ಹೂ ಆರ್ ಅಪಿಯರಿಂಗ್ ಫಾರ್ ಸೆಕೆಂಡ್ ಇಯರ್ PUC ಎಕ್ಸಾಮ್ಸ್ ನೆಕ್ಸ್ಟ್ ಇಯರ್ 2026, ಓಕೆ, 2025 ಆಲ್ರೆಡಿ ಇನ್ನೇನು ಸ್ಟಾರ್ಟ್ ಆಗ್ತಾ ಇದೆ, ಒಂದು ಮಂತ್ ಬಿಟ್ಟು ಎಕ್ಸಾಮ್ ಇದೆ. ಓಕೆನಾ, ಈಗ ಯಾರು ಸೆಕೆಂಡ್ PUCನಲ್ಲಿ ಓದಕ್ಕೆ ಸ್ಟಾರ್ಟ್ ಮಾಡ್ತಿರೋ ಅವ್ರಿಗೆಲ್ಲರೂ ಕೂಡ ನಿಮ್ಮ 4 ಸಬ್ಜೆಕ್ಟ್ಸ್ಗೆ PCMB, ಇಟ್ ಮೇ ಬಿ ಎನಿ ಸಬ್ಜೆಕ್ಟ್, ಓಕೆನಾ, ಎಸ್ಪೆಷಲಿ ಸೈನ್ಸ್ ಸ್ಟ್ರೀಮ್ ಅವರು ನಿಮ್ಮದಂತ ನಿಮಗೆ ಒಂದು ನೋಟ್ಸ್ ಬೇಕೇ ಬೇಕು. ಓಕೆ, ಕಾರಣ ಇಷ್ಟೇನೆ. ಫಾರ್ ಎಕ್ಸಾಂಪಲ್, ನೀವು ಸೈನ್ಸ್ ಬ್ಯಾಕ್ಗ್ರೌಂಡ್ ಸ್ಟೂಡೆಂಟ್ಸ್ ಆಗಿದ್ರೆ ನೀವು ಎಲ್ಲರೂ ರೆಫರ್ ಮಾಡೋವಂಥ ಸೋರ್ಸ್ ಆಫ್ ಮಟೀರಿಯಲ್ ಯಾವುದು? NCERT ಟೆಕ್ಸ್ಟ್ ಬುಕ್. ಓಕೆನಾ, NCERT ಟೆಕ್ಸ್ಟ್ ಬುಕ್ ಒಂಥರ ಭಗವದ್ಗೀತೆ ಇದ್ದಂಗೆ ನಿಮಗೆಲ್ಲರಿಗೂ, ನಿಮ್ಮ ನೀಟು, JEE ಮತ್ತು ನಿಮ್ಮ ಬೋರ್ಡ್ ಎಕ್ಸಾಮ್ಸ್ಗೂ. ಅದು ಇಷ್ಟು ದಪ್ಪ ಇರುತ್ತೆ, ಅದರಲ್ಲಿ ಏನೋ ಬಾಕ್ಸಲ್ಲಿ ಕೊಟ್ಟಿರ್ತಾರೆ, ತುಂಬ ಥಿಯರಿ ಇರುತ್ತೆ. ಅದರಿಂದ ನೀವು ಪ್ರತಿ ಸರಿನೂ ನೀವು ಓದುವಾಗ ನಿಮಗೆಲ್ಲ ಅರ್ಥ ಆಗುತ್ತೆ, ಓದಿದ್ದು ಅಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಎಲ್ಲ ಅಂಡರ್ಲೈನ್ ಮಾಡಿರ್ತೀರ. ಬಟ್ ನೀವು ನೋಟ್ಸ್ ಎಲ್ಲಿ ತನಕ ಮಾಡಲ್ಲೋ ಅಲ್ಲಿ ತನಕನೂ ನಿಮಗೆ ರಿವೈಸ್ ಮಾಡೋದಕ್ಕೆ ಒಂದು ಟೈಮ್ ಅಂತ ನಿಮ್ಮ ಕೈಲಿ ಸೆಟ್ ಮಾಡ್ಕೊಳ್ಳೋದಿಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್, ಸೊಲ್ಯೂಷನ್ ಅನ್ನೋ ಒಂದು ಚಾಪ್ಟರ್ ತಗೊಂಡ್ರೆ ಕೆಮಿಸ್ಟ್ರಿನಲ್ಲಿ, ಅದನ್ನ ನೀವು ಕರೆಕ್ಟಾಗಿ ಓದಿದ್ರೆ ರಿವೈಸ್ ಮಾಡೋಕ್ಕೆ ಒಂದು ಹಾಫ್ ಅನ್ ಅವರ್ ಸಾಕು. ಓಲ್ಡ್ ಚಾಪ್ಟರ್ ನಾನು ಹೇಳ್ತಾ ಇರೋದು. ಓಕೆ, ಅದು ಯಾವಾಗ ಸಾಧ್ಯ ಆಗುತ್ತೆ? ನೀವು ನಿಮ್ಮದೇ ಆದಂಥ ನೋಟ್ಸ್ಗಳನ್ನು ಮಾಡ್ಕೊಂಡಾಗ, ನೋಟ್ಸ್ ಬರೆದಿಟ್ಟಾಗ. ಓಕೆ, ಫಾರ್ ಎಕ್ಸಾಂಪಲ್, ನೀವು NCERT ಟೆಕ್ಸ್ಟ್ ಬುಕ್ನ ತಗೊಂಡು ಸೊಲ್ಯೂಷನ್ ಚಾಪ್ಟರ್ನ ಫಸ್ಟ್ಗೆ ಓದುವಾಗ ನೀವು ಒಂದು 4 ದಿವಸ ತಗೋತೀರಾ ಅಂದ್ಕೊಳ್ಳಿ. ಓಕೆನಾ, ಅದಾದ್ಮೇಲೆ ರಿವೈಸ್ ಮಾಡೋಕ್ಕೆ ಬೇಕಾಗಿರೋ ಟೈಮ್ ಎಷ್ಟು? ಒಂದು 5 ಗಂಟೆ, ಒಂದು ಚಾಪ್ಟರ್ ಫುಲ್ಲು 5 ಗಂಟೆ ಅಲ್ಲ, ಜಾಸ್ತಿ ಆಗುತ್ತೆ. ಯಾಕೆ? ನೀವು NCERT ಟೆಕ್ಸ್ಟ್ ಬುಕ್ಕಲ್ಲೇ ನೀವು ರಿವೈಸ್ ಓದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಎಲ್ಲ ಮರ್ತೋಗ್ತೀರಾ. ಓಕೆ, ನೀವು ಥಿಂಕ್ ಮಾಡ್ಬೋದು, ನಾನು ಅಂಡರ್ಲೈನ್ ಮಾಡಿದ್ದೆಲ್ಲ ನನಗೆ ನೆನಪಿರುತ್ತೆ. ಓಕೆ, ಹ್ಯೂಮನ್ ಬ್ರೈನ್ ಇಟ್ಸ್ ನಾಟ್ ಲೈಕ್ ದಟ್, ಹಂಗೆ ವರ್ಕ್ ಆಗಲ್ಲ. ಓಕೆನಾ, ಅಂಡರ್ಲೈನ್ ಮಾಡಿಬಿಟ್ಬಿಟ್ರೆ ಎಲ್ಲರೂ ನೆನಪಿದ್ದು ಎಲ್ಲರೂ ಔಟ್ ಆಫ್ ಔಟ್ ತೆಗಿಯಾಗಿದ್ರೆ ಯಾಕೆ? ಎಲ್ಲರೂ ಅಂಡರ್ಲೈನ್ ಮಾಡ್ತಾ ಕೂರೋರು ಓದಿದ್ನೆಲ್ಲ. ಓಕೆನಾ, ಅಂಡರ್ಲೈನ್ ಮಾಡೋದು ಏನಕ್ಕೆ? ನಿಮ್ಮ ಕಣ್ಣು ಅಲ್ಲಿಗೆ ಹೋಗ್ಲಿ. ಓಕೆನಾ, ಹೋಗಿ ಅಲ್ಲಿ ಅದನ್ನ ರೀಕಾಲ್ ಮಾಡ್ಕೊಳ್ಳಿ. ಅಲ್ಲಿ ಆಕ್ಚುಲಿ ಏನು ಅಂಡರ್ಲೈನ್ ಮಾಡೋದಕ್ಕೆ ಉದ್ದೇಶ ಏನು, ಅದು ಸ್ವಲ್ಪ ಫೋಕಸ್ ಆಗಿರಲಿ, ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಓದಬೇಕು ಅನ್ನೋ ಕಾರಣಕ್ಕೆ ಅಂಡರ್ಲೈನ್ ಮಾಡೋದು. ಓಕೆನಾ, ಅದು ಅಂಡರ್ಲೈನ್ ಮಾಡಿದೀವಿ ಅಂತ ಅರ್ಥ ನೀವು ಅಲ್ಲೇ ನೋಟ್ಸ್ ಬರ್ದಿದ್ದೀರಿ ಅಂತಲ್ಲ. ಓಕೆನಾ, ನೀವು ಮಾಡಬೇಕಾಗಿರೋದಿಷ್ಟೇ. ಫಾರ್ ಎಕ್ಸಾಂಪಲ್, ಒಂದು ಚಾಪ್ಟರ್ನ ಓದಿದ ತಕ್ಷಣ ನೀವು ನಿಮ್ಮದೇ ಆದ ನೋಟ್ಸ್ ಬರೀಬೇಕು. ಒಂದು ಕಾಮನ್ ಮಿಸ್ಟೇಕ್ ಮಾಡೋದೇನು, ನೋಟ್ಸ್ ಬರೆಯೋದಕ್ಕೆ ತುಂಬಾ ಟೈಮ್ ತಗೊಳ್ಳೋವಂಥದ್ದು. ಓಕೆ, ಅದು ಮಾತ್ರ ಮಾಡಬೇಡಿ, ಇಟ್ ಇಸ್ ಯೂಸ್ಲೆಸ್. ಓಕೆನಾ, ನೋಟ್ಸ್ ಬರಿತಾನೆ ಕುತ್ಕೊಂಡ್ರೆ ಓದೋದು ಯಾವಾಗ? ಓಕೆ, ಒಂದು ನೆನ್ಪಿಡಿ, ನಿಮ್ಮ ನೋಟ್ಸನ್ನು ಓದೋದು ನೀವೇ. ಓಕೆ, ಯಾರಿಗೂ ಕೊಡೋದಿಲ್ಲ ನಿಮ್ಮ ನೋಟ್ಸನ್ನು. ನೀವೆಲ್ಲೂ ತಗೊಂಡೋಗಿ ಯಾವುದೋ ಒಂದು ಪ್ರೆಸ್ಟೀಜಿಯಸ್ ಪಬ್ಲಿಕೇಶನ್ ಕೊಟ್ಟು ನಿಮ್ಮ ನೋಟ್ಸನ್ನು ಪಬ್ಲಿಷ್ ಮಾಡಲ್ಲ. ಓಕೆ, ಅಟ್ ದಿ ಎಂಡ್ ಆಫ್ ದಿ ಡೇ ಏನು ಮಾಡ್ತೀರಾ? ನೋಟ್ಸ್ನ ನಿಮ್ಮ ಜೂನಿಯರ್ಗೆ ಯಾರಿಗೂ ಕೊಡ್ತೀರಾ, ಇಲ್ಲ ನಿಮ್ಮ ಮನೆಯಲ್ಲಿ ಎಲ್ಲೋ ಕೊಳಿತಾ ಬಿದ್ದಿರುತ್ತೆ. ಓಕೆನಾ, ಎಲ್ಲೋ ಒಂದು ಮೂಲೆಯಲ್ಲಿ ಇಟ್ಟಿರ್ತೀರ ನೀವು, ಅದಾದ್ಮೇಲೆ ಅದನ್ನ ರೆಫರ್ ಮಾಡೋದಿಲ್ಲ ಏನಕ್ಕೂ. ಬಟ್ ನಿಮಗೆ ಅದು ಟಿಲ್ ದ ಎಕ್ಸಾಮ್ ಡೇಟ್ ನಿಮಗೆ ಬೇಕು. ಓಕೆ, ಅದಕ್ಕೆ ನೀವು ಏನು ಮಾಡಿ, ಮಿನಿಮಮ್ ಒಂದು 2 ಪೆನ್ ಉಪಯೋಗಿಸಿ. ಬ್ಲ್ಯಾಕ್ ಮತ್ತೆ ಬ್ಲೂ ಅಥವಾ ಬ್ಲ್ಯಾಕ್ ಮತ್ತೆ ರೆಡ್, ಯಾವುದೋ ಒಂದು ನಿಮಗೆ ಇಷ್ಟ ಆಗಿರೋ 2 ಪೆನ್ ತಗೊಳ್ಳಿ. ಒಂದು 300 ಪುಟದಂತ ಒಂದು ನೋಟ್ಬುಕ್ ತಗೊಳ್ಳಿ. ಕೆಮಿಸ್ಟ್ರಿಗೆ ಅಂತ ಒಂದು 300 ಪುಟದ ನೋಟ್ಬುಕ್ ತಗೊಳ್ಳಿ. ಅದರಲ್ಲಿ ಸ್ಟಾರ್ಟ್ ಮಾಡಿ. ನಿಮ್ದು ಎಷ್ಟು ಒಂದು 10 ಚಾಪ್ಟರ್ ಇದೆಯಾ, 14 ಚಾಪ್ಟರ್ ಇದೆಯಾ, ಅದು ಅಷ್ಟು ನೋಟ್ಸು ಅದೊಂದೇ ಬುಕ್ಕಲ್ಲಿ ಇರಬೇಕು. ಫಾರ್ ಎಕ್ಸಾಂಪಲ್, ಫಿಸಿಕಲ್ ಕೆಮಿಸ್ಟ್ರಿ, ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಪಾರ್ಟ್ ಮಾಡಿಟ್ಬಿಡಿ. ಓಕೆನಾ, ಫಸ್ಟ್ ಥಿಂಗ್ ಏನು ಮಾಡಬೇಕು? ನೋಟ್ಸ್ ಬರೆಯುವಾಗ 3 ಥಿಂಗ್ಸ್, ಯು ಶುಡ್ ನೋ 3 ಥಿಂಗ್ಸ್.
ಓಕೆ, ಮೂರನ್ನ ನೀವು ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು. ಒಂದು ಲಾಂಗ್ ನೋಟ್ಸ್, ಓಕೆನಾ. ಅದಾದ್ಮೇಲೆ ಅಟ್ ದಿ ಎಂಡ್ ಸಮ್ಮರಿ, ಶಾರ್ಟ್ ನೋಟ್ಸ್. ಓಕೆ, ಅಟ್ ದಿ ಎಂಡ್ ನೀವು ಏನ್ ಮಾಡಬೇಕು, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಏನೇನೆಲ್ಲ ಬಂದಿದೆ ಅದನ್ನ ಬರ್ದಿಡ್ಬೇಕು. ಅದಕ್ಕೆ ಆನ್ಸರ್ ಬರಿಬಿಡಿ, ಬರ್ದಿಡಿ, ಕ್ವಶನ್ಸ್ ಬರ್ದಿಡಿ, ಓಕೆನಾ. ಅದಾದ್ಮೇಲೆ ಒಂದು ಫೋರ್ ಪೇಜಸ್ನ ಖಾಲಿ ಬಿಡಿ ಅಟ್ ದಿ ಎಂಡ್ ಆಫ್ ಈಚ್ ಚಾಪ್ಟರ್. ಸೊಲ್ಯೂಷನ್ ಒಂದು ಚಾಪ್ಟರ್ ಬರೆದ್ರೆ ಲಾಂಗ್ ನೋಟ್ಸ್, ಶಾರ್ಟ್ ನೋಟ್ಸ್, ಅದಾದ್ಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ಸ್, ಪ್ರೀವಿಯಸ್ ಆನ್ಯುಯಲ್ ಎಕ್ಸಾಮ್ ಕ್ವಶನ್ ಪೇಪರ್ ಅಲ್ಲಿ ಬಂದಿರುವಂತ ಕ್ವಶನ್ಸ್, ಅದಾದ್ಮೇಲೆ ಒಂದು 4 to 5 ಪೇಜಸ್ ಖಾಲಿ ಪೇಜ್ಗಳು. ಲಾಂಗ್ ನೋಟ್ಸ್ ಹೇಗಿರ್ಬೇಕಪ್ಪ ಅಂತಂದ್ರೆ ಪ್ಯಾರಾಗ್ರಾಫ್ ನಲ್ಲಿ ಏನಿದೆ ಅದನ್ನೇ ಪಾಯಿಂಟ್ ಹಾಕಿ ಎಕ್ಸಾಕ್ಟ್ ಬರೆಯೋದಲ್ಲ, ಓಕೆನಾ. ನೀವು ಓದ್ಬೇಕು, 2 ಬುಕ್ ತಗೊಳ್ಳಿ, ಓಕೆನಾ. 2 ಬುಕ್ ತಗೊಂಡಾದ್ಮೇಲೆ ಅದರಲ್ಲಿ ಕರೆಕ್ಟಾಗಿ ಓದಿ ಅರ್ಥ ಮಾಡ್ಕೊಂಡು ನಿಮ್ಮ ವರ್ಡ್ಸ್ ಅಲ್ಲಿ ನೀವು ಹೇಗೆ ಓದಿದ್ರೆ ಅರ್ಥ ಆಗುತ್ತೋ ಅಷ್ಟು ಈಸಿಯಾಗಿ ಬರ್ದಿಡಿ, ಓಕೆನಾ. ಎಲ್ಲ ಫಾರ್ಮುಲಾನು, ಎಲ್ಲ ಈಚ್ ಅಂಡ್ ಎವ್ರಿ ಪಾಯಿಂಟ್ ನಿಮ್ಮ ಇದರಲ್ಲಿ ಇರ್ಬೇಕು, ಏನೂ ಮಿಸ್ ಆಗಬಾರ್ದು, ಓಕೆನಾ. ಈ ಬಾಕ್ಸು ಸೈಂಟಿಸ್ಟ್ ಬಗ್ಗೆ ಅದು ಇದು ಕೊಟ್ಟಿರ್ತಾರೆ ಅದೆಲ್ಲ ಬರಿಬೇಡಿ. ಏನ್ ಕಂಟೆಂಟ್ ಇದೆ, ಏನ್ ಬೇಕು, ಓಕೆನಾ, ಎಲ್ಲವುದು ಅದ್ರೊಳಗಡೆ ಸಿಕ್ಕೋಗ್ಬೇಕು. ಆ ತರ ಒಂದು ನೋಟ್ಸ್ ಬರೀರಿ, ಓಕೆನಾ. ಅದಾದ್ಮೇಲೆ ಶಾರ್ಟ್ ನೋಟ್ಸ್ ಅಂದ್ರೆ ಒಂದೇ ಒಂದು ಪೇಜ್, ಮ್ಯಾಕ್ಸಿಮಮ್ 2 ಪೇಜ್, ಓಕೆನಾ. ಹಿಂಗೆ ಪುಟ ಓಪನ್ ಮಾಡಿದ್ರೆ ಇದೊಂದು ಸೈಡು ಈ ಕಡೆ ಒಂದು ಸೈಡು ಬರುತ್ತಲ್ಲ, ಆ ತರ ಒಂದು ಪುಟ ಓಪನ್ ಮಾಡ್ಕೊಂಡು ಅದರಲ್ಲಿ ಕಂಪ್ಲೀಟ್ ಸೊಲ್ಯೂಷನ್ ಅಲ್ಲಿ ಏನ್ ಬರುತ್ತೆ, ಓಕೆನಾ. ಫಾರ್ ಎಕ್ಸಾಂಪಲ್ ಡೆಫಿನೇಷನ್ ಬರೀಕೂಡ್ದು, ಮ್ಯಾಕ್ಸಿಮಮ್ ಒಂದು ಸೆಂಟೆನ್ಸ್ ನ ಲೆಂತ್ ಅದರಲ್ಲಿ 2 words ಮಾತ್ರ ಶಾರ್ಟ್ ನೋಟ್ಸ್ ಅಲ್ಲಿ, 2 ರಿಂದ 3 ವರ್ಡ್ ಅಷ್ಟು ಮಾತ್ರ ಇರಬೇಕು. ತುಂಬಾ ಲಾಂಗ್ ಸೆಂಟೆನ್ಸಸ್ ನ ಯೂಸ್ ಮಾಡಬಾರ್ದು. ಫಾರ್ಮುಲಾ, ಜನರಲ್ ರಿಯಾಕ್ಷನ್ಸ್, ಓಕೆನಾ, ಅದನ್ನೆಲ್ಲ ನೀಟಾಗಿ ಬರೆದ್ಬಿಟ್ಟು ಬಾಕ್ಸ್ ಹಾಕಿಡಿ, ಓಕೆನಾ. ಬಟ್ ಏನಾಗಬೇಕು, ಅಟ್ ದಿ ಎಂಡ್ ನೀವು ನಿಮ್ಮ ಲಾಂಗ್ ನೋಟ್ಸ್ ನ ಓದಿ ಮುಗಿಸಿ ಶಾರ್ಟ್ ನೋಟ್ಸ್ ನ ನೀವು ಓಪನ್ ಮಾಡಿ ಕೂತ್ರೆ, ಫಸ್ಟ್ ಪಾಯಿಂಟ್ ಶಾರ್ಟ್ ನೋಟ್ಸ್ ಅಲ್ಲಿ ಒಂದಿದೆ, ಒಂದು ಫಾರ್ಮುಲಾ ಇದೆ, ಅದನ್ನ ನೀವು ಕಣ್ಣು ಮುಚ್ಕೊಂಡ್ರೆ ನಿಮ್ಮ ಲಾಂಗ್ ನೋಟ್ಸ್ ನಿಮಗೆ ನೆನಪಾಗಬೇಕು, ಓಕೆನಾ. ಇದ್ರ ಬಗ್ಗೆ ಆವಾಗ ನೀವೇ ಎಕ್ಸ್ಪ್ಲೇನ್ ಮಾಡ್ಕೋಬೇಕು. ದೆನ್ ನೀವು ತರೋ ಆಗಿದ್ದೀರಾ ಅಂತ ಅರ್ಥ, ಓಕೆನಾ. ಅದಾದ್ಮೇಲೆ ನೀವೇನ್ ಮಾಡಬೇಕು, ಪ್ರೀವಿಯಸ್ ಇಯರ್ ಕ್ವಶನ್ಸಿಗೆ ಹೋಗ್ಬೇಕು ಒಂದ್ಸರಿ. ಪ್ರೀವಿಯಸ್ ಅಲ್ಲಿ ಇದೆಲ್ಲ ಕೊಟ್ಟಿದ್ದಾರೆ, ಇದರಲ್ಲಿ ಇನ್ನೇನೇನ್ ಮಿಸ್ ಆಗ್ಬೋದು, ನಾನು ಏನ್ ಮಿಸ್ ಮಾಡಿದೆ, ಇನ್ನೇನ್ ನೋಟ್ ಮಾಡ್ಕೋಬಹುದು, ಅದನ್ನ ನೆಕ್ಸ್ಟ್ ಇದರಲ್ಲಿ ಪಾಯಿಂಟ್ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ಇದರಲ್ಲಿ ಬರಿತಾ ಬನ್ನಿ, ನೆಕ್ಸ್ಟ್ ಖಾಲಿ ಪೇಜಸ್ ಏನ್ ಬಿಟ್ಟಿರ್ತೀರೋ ಅಲ್ಲಿ ನೋಟ್ಸ್ ಮಾಡಿ. ಆಗ್ಲಿಲ್ವಾ 2 sheets ನ ಕಟ್ ಮಾಡ್ಕೊಂಡು ಅಲ್ಲಿ ಪೇಸ್ಟ್ ಮಾಡಿ, ಓಕೆನಾ. ನೀವೇನ್ ಅದನ್ನ ಅಲಂಕಾರ ಮಾಡೋ ಅವಶ್ಯಕತೆ ಇಲ್ಲ, ನೀವು ನೋಟ್ಸ್ ಬರ್ಕೊಳ್ತಾ ಇರೋದು, ಓಕೆನಾ. ಟೈಮ್ ವೇಸ್ಟ್ ಮಾತ್ರ ಮಾಡಬೇಡಿ, ಓಕೆನಾ. ತುಂಬಾ ಕಲರಿಂಗ್ ಮಾಡೋದು, ಡಿಸೈನ್ ಮಾಡೋದು, ಇಟ್ ಈಸ್ ವೆರಿ ಬ್ಯಾಡ್, ಓಕೆನಾ. ಅದು ನಿಮ್ಮ ಏಜಿಗಲ್ಲ, ಅದು ಡ್ರಾಯಿಂಗ್, ಅದು ಓಕೆ. ಡ್ರಾಯಿಂಗ್ ಮಾಡೋದಕ್ಕೆ, ನಿಮ್ಮನ್ನ ಆರ್ಟ್ ಮಾಡೋದಕ್ಕೆ ಇಲ್ಲಿ ಯಾರು ಕೂರಿಸಿಲ್ಲ. ನಿಮಗೆ ಕೆಮಿಸ್ಟ್ರಿ ಬೇಕು, ಫಿಸಿಕ್ಸ್ ಬೇಕು, ಮ್ಯಾಥಮೆಟಿಕ್ಸ್ ಬೇಕು, ನಿಮಗೆ ಆರ್ಟ್ ಬೇಡ, ಓಕೆನಾ. ಆ ಥರ ಯಾರೂ ಮಾಡಕ್ ಹೋಗ್ಬೇಡಿ ಪ್ಲೀಸ್, ದಯವಿಟ್ಟು ಟೈಮ್ ವೇಸ್ಟ್ ಮಾಡಬೇಡಿ ನೋಟ್ಸ್ ಪ್ರಿಪೇರ್ ಮಾಡೋದ್ರಿಂದ. ಬಟ್ ನೋಟ್ಸ್ ಪ್ರಿಪೇರ್ ಮಾಡಲೇಬೇಕು, ಓಕೆನಾ. ಅಟ್ ದಿ ಎಂಡ್ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ನೀವು ಒಂದು ನೋಟ್ಸ್ ಅನ್ನ, ಫಾರ್ ಎಕ್ಸಾಂಪಲ್ 10 ಚಾಪ್ಟರ್ ಕೆಮಿಸ್ಟ್ರಿ ನೋಟ್ಸ್ ಅನ್ನ ಬರ್ದಿಟ್ರಿ ಒಂದು 300 ಪುಟದಲ್ಲಿ, ಓಕೆ. 300 ಪುಟ ಆಗಲ್ಲಪ್ಪ, ಅಷ್ಟೊಂದು 300 ಪುಟ ಆಗಲ್ಲ, ನೀವು ಅದರಲ್ಲೇ ವರ್ಕ್ ಮಾಡ್ಬೋದು, ಇನ್ನು ಉಳಿಯುತ್ತೆ, ಓಕೆನಾ. ಫಾರ್ ಎಕ್ಸಾಂಪಲ್ ಒಂದು ನೋಟ್ ಬುಕ್ ಅಲ್ಲಿ ಒಂದು 10 ಚಾಪ್ಟರ್ ಕೆಮಿಸ್ಟ್ರಿ ನೋಟ್ಸ್ ಬರ್ದಿಟ್ರಿ, ಅದನ್ನ ಪ್ರತಿ ಟೆಸ್ಟಿಗೂ ಅದೇ ನೋಟ್ಸ್ ಓದ್ಬೇಕು ನೀವು. ಪ್ರತಿ ಒಂದು ಚಾಪ್ಟರ್ ಟೆಸ್ಟೋ, ಒಂದು ಮಂತ್ಲಿ ಟೆಸ್ಟೋ, ಒಂದು ಇಯರ್ಲಿ ಮಿಡ್ ಸೆಮಿಸ್ಟರ್ ಎಕ್ಸಾಮ್ ನಡೆಸ್ತಾರೋ, ಅದಕ್ಕೆ ಅದನ್ನೇ ಮೇಂಟೈನ್ ಮಾಡ್ಬೇಕು. ಫಾರ್ ಎಕ್ಸಾಂಪಲ್ ಈಗ 2nd PUC ನಿಮ್ದು ಸ್ಟಾರ್ಟ್ ಆಯ್ತು, ಫಸ್ಟ್ ಚಾಪ್ಟರ್ ನಿಮ್ ಕಾಲೇಜಲ್ಲಿ ಯಾವ್ದು ಮಾಡಿದ್ರು, ಅಥವಾ ನೀನ್ ಯಾವ್ದು ಅಡ್ವಾನ್ಸ್ ಆಗಿ ಪ್ರಿಪೇರ್ ಮಾಡ್ತಾ ಇದೆಯಾ, ಅಡ್ವಾನ್ಸ್ ಆಗಿ ಯಾವ್ದು ಓದ್ಕೋತಿದ್ಯಾ. ಫಾರ್ ಎಕ್ಸಾಂಪಲ್ ನೀನು ಯೂಟ್ಯೂಬ್ ಚಾನಲ್ ನೋಡೋ ಅಥವಾ ಇನ್ನೊಂದು ಲೆಕ್ಚರ್ ಕೇಳೋ, ನೀನು ಕೆಮಿಸ್ಟ್ರಿನ ಈ ಆರ್ಡರ್ ಅಲ್ಲಿ ಪ್ಲಾನ್ ಮಾಡಿದ್ಯಾ. ಫಸ್ಟ್ ಸೊಲ್ಯೂಷನ್ ಓದ್ಬೇಕು, ಅಲ್ಲ ಫಾರ್ ಎಕ್ಸಾಂಪಲ್ ಫಸ್ಟ್ ಫಿಸಿಕಲ್ ಕೆಮಿಸ್ಟ್ರಿ ಓದ್ಬೇಕು, ನೆಕ್ಸ್ಟ್ ಏನ್ ನೋಡ್ಬೇಕು, ಆರ್ಗ್ಯಾನಿಕ್, ಇನ್ಆರ್ಗ್ಯಾನಿಕ್ ಅಂತ ಪ್ಲಾನ್ ಮಾಡಿರ್ತೀಯಲ್ಲ, ಅಲ್ಲಿಂದ ನಿನ್ ನೋಟ್ ಸ್ಟಾರ್ಟ್ ಆಗ್ಬೇಕು. ಸೊಲ್ಯೂಷನ್ಸ್, ಎಲೆಕ್ಟ್ರೋಕೆಮಿಸ್ಟ್ರಿ ಅಂಡ್ ದೆನ್ ರಿಮೈನಿಂಗ್ ಚಾಪ್ಟರ್ಸ್, ಆ ತರ ಪ್ಲಾನ್ ಮಾಡಿ. ಪ್ರತಿ ಟೆಸ್ಟ್ಗೂ ನೀನು ಅದೇ ಒಂದು ನಿನ್ನ ನೋಟ್ಸ್ ಅನ್ನ ಓದ್ಬೇಕು, ಓಕೆನಾ. ಆಗ ಏನಾಗುತ್ತೆ, ಅಟ್ ದಿ ಎಂಡ್ ಆಫ್ ಯುವರ್ ಪ್ರಿಪರೇಷನ್ ನೀವು ಫಾರ್ ಎಕ್ಸಾಂಪಲ್ ಒಂದು ಚಾಪ್ಟರ್ಗೆ ಫಸ್ಟ್ ಡೇ ಕೂತಾಗ ಎಷ್ಟು ಒಂದು 3 hours ಬೇಕಾ, 3 hours, ಓಕೆ. ಫಸ್ಟ್ ಟೈಮ್ 3 hours ತಗೋತೀರಾ, ಸೆಕೆಂಡ್ ಟೈಮ್ ಅದೊಂದು 2 hours ಬರುತ್ತೆ, ಥರ್ಡ್ ಟೈಮ್ 1 hour ಬರುತ್ತೆ. ಹಿಂಗ್ ಲಾಸ್ಟಿಗೆ ಪ್ರಿಪೇರ್ ಮಾಡಿ ನೀವು ರಿವೈಸ್ ಮಾಡೋಕಾದಾಗ ಹಿಂಗ್ ಜಸ್ಟ್ ಪುಟ ತಿರುಗೋಕೋದ್ರೆ ಸಾಕು, ಓಕೆ. ಇದಿಲ್ಲಿದೆ. ನೀವು ಎಕ್ಸಾಮ್ ಹಾಲಲ್ಲಿ ಕೂತಾಗ ಅದು ಹೇಗ್ ನಿಮ್ ತಲೆಗೆ ಬರ್ಬೇಕು ಅಂತಂದ್ರೆ, ಇದೇ ಪೇಜ್ ಅಲ್ಲಿ ಇದನ್ನೇ ಕಾಟಾಕಿ ಮತ್ತೆ ನಾನು ರೀಡ್ರಾ ಮತ್ತೆ ಒಂದು ಎಕ್ಸಾಂಪಲ್ ಬರ್ದಿದ್ದೆ, ಅದಕ್ಕೊಂದು ಫಾರ್ಮುಲಾ ಬರ್ದಿದ್ದೆ, ಅದಕ್ಕೆ ಇಂಪಾರ್ಟೆಂಟ್ ಏನೋ ಬರ್ದಿದ್ದೆ, ಅಷ್ಟ್ರ ಲೆವೆಲ್ಗೆ ನೀವು ತರೋ ಆಗ್ತೀರ ಯಾವಾಗ ನಿಮ್ಮ ರೈಟಿಂಗ್ ಅಲ್ಲಿ ನೀವು ನೋಟ್ಸ್ ಅನ್ನ ಬರ್ದಿಟ್ಟಾಗ. ರಿಮೆಂಬರ್ ದಿಸ್ ಥಿಂಗ್, ಡೋಂಟ್ ಫರ್ಗೆಟ್ ದಿಸ್, ಓಕೆ. ಇದನ್ನ ಇವತ್ತೇ ಬರ್ದಿಡಿ. ನೀವು
ಪಕ್ಕ ಅಷ್ಟು ತರೋ ಆಗ್ತೀರ ನಿಮ್ಮ ನೋಟ್ಸನ್ನ ನೀವು ಬರೆದಿಟ್ರೆ. ತುಂಬಾ ಜನಕ್ಕೆ ಹ್ಯಾಬಿಟ್ಸ್ ಇರುತ್ತೆ, ಬೇರೆಯವರು ಬರೆದಿದ್ದಂಥ ನೋಟ್ಸನ್ನ ಅವ್ರು ರೆಫರ್ ಮಾಡಲ್ಲ. ಬೇರೆಯವ್ರು ಎಷ್ಟೇ ಚೆನ್ನಾಗಿ ಬರೀರಿ, ಅವ್ರದ್ದು ಒಂದು ಸ್ವಲ್ಪ ಹೇಗೋ ಕಾಗೆ ಕಾಲ್ ಗುಬ್ಬಿ ಕಾಲ್ ಅಂತೀವಲ್ಲ, ಅವ್ರು ಚೆನ್ನಾಗಿರದೇ ಇರಲಿ ಹ್ಯಾಂಡ್ ರೈಟಿಂಗ್, ತುಂಬಾ ಚೆನ್ನಾಗಿರೋ ಒಂದು ನೋಟ್ಸ್ ಕೊಡಿ ಅವ್ರಿಗೆ, ಅವ್ರು ಫ್ರಸ್ಟ್ರೇಟ್ ಆಗ್ತದೆ. ನನ್ನ ಬರಹದಲ್ಲೇ ಬರೆದಿದ್ದು ನನಗೆ ಭಗವದ್ಗೀತೆ ಅಪ್ಪ, ಹಂಗಿರ್ಬೇಕು. ಓಕೆ, ಯಾಕೆ ಅಂತಂದ್ರೆ ಅದು ನಿಮ್ಮ ತಲೆ ಒಳಗೆ. ಈಗ ಫಾರ್ ಎಕ್ಸಾಂಪಲ್ ನೀವು ಒಂದು ಯಾವುದೋ ಒಂದು ಚಾಪ್ಟರ್ ನೋಟ್ಸ್ ಬರಿತಾ ಇದ್ದೀರಾ, ಓಕೆನಾ. ಫಾರ್ ಎಕ್ಸಾಂಪಲ್ ನಿಮ್ಮ ಆಲ್ರೆಡಿ ಫ್ರೆಂಡ್ ಬರ್ದಿಟ್ಟಿದ್ದಾನೆ, ಅದನ್ನ ನೀವು ಬರ್ಕೊಳ್ಳಿ, ದಟ್ ಇಸ್ ದ ಗುಡ್ ಹ್ಯಾಬಿಟ್. ಬಟ್ ನೀವು ಅದನ್ನ ಸ್ಕ್ಯಾನ್ ಮಾಡ್ಕೊಂಡು ಫೋನಲ್ಲಿ ಇಟ್ಕೊಂಡ್ರೆ ಅದು ಫೋನಲ್ಲೇ ಇರುತ್ತೆ, ನೀವು ಬರ್ಕೊಳ್ಳಲ್ಲ ಅದು. ಓಕೆ, ಮೊಬೈಲ್ ಇಸ್ ಅ ಗುಡ್ ಟೂಲ್, ನೀವು ಅದರ ಲೆಕ್ಚರ್ ಕೇಳ್ಬೋದು, ಏನೇನೆಲ್ಲ ಮಾಡ್ಬೋದು. ಅದನ್ನ ಓದೋದಿಕ್ ಬಳಸ್ಬೇಡಿ. ಓಕೆನಾ, ನಿಮ್ಮ ಕಣ್ಣು ಹಾಳಾಗುತ್ತೆ, ನಿಮ್ಮ ತಲೆ ಹಾಳಾಗುತ್ತೆ, ತಲೆ ನೋವು ಬರುತ್ತೆ. ಅದಾದ್ಮೇಲೆ ಏನಾಗುತ್ತೆ, ನೀವು ನೋಟ್ಸ್ ಓದ್ತಾ ಇರ್ತೀರಾ. ಓಕೆ, ಓದ್ತಾ ಇದ್ದಾಗ ಯಾವುದೋ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ಮ ಫ್ರೆಂಡ್ ರೀಲ್ ಕಳಿಸ್ತಾನೆ, ವಾಟ್ಸಪ್ ಅಲ್ಲಿ ಒಂದೇನೋ ಒಂದು ಇದು ಬರುತ್ತೆ, ಡೇಟಾ ಆನ್ ಮಾಡಿರ್ತೀರ, ಒಂದು ನೋಟಿಫಿಕೇಶನ್ ಬರುತ್ತೆ, ಪಟ್ ಅಂತ PDF ಆಪ್ ಇಂದ ನಿಮ್ಗೆ ಇನ್ನೊಂದಕ್ಕೆ ಸ್ವಿಚ್ ಮಾಡ್ಬಿಡ್ತೀರಾ, ಹೋಯ್ತವಾಗ. ಓಕೆನಾ, ರೀಲ್ಸ್ ನೋಡ್ತಾ 1.5 ಗಂಟೆ ಕಳಿತೀರಾ, ಅಷ್ಟೊತ್ತಿಗೆ 10:30 ಆಗಿರುತ್ತೆ, 11 ಗಂಟೆ ಆಗಿರುತ್ತೆ, ಮಲ್ಕೋತೀರಾ ಬೆಡ್ಶೀಟ್ ಹೊತ್ಕೊಂಡು, ಅಷ್ಟೇ ಆಗುತ್ತೆ. ಅದ್ರ ಬದಲಾಗಿ ಬರ್ದಿಡಿ ನಿಮ್ಮ ನೋಟ್ಸ್ ಬರೀಲಿಲ್ಲ ಅಂತಂದ್ರೆ ತುಂಬಾ ರಿಗ್ರೆಟ್ ಮಾಡ್ತೀರಾ. ಲಾಸ್ಟ್ ಮಂತ್ ಅಲ್ಲಿ ಎಷ್ಟೋ ಮಕ್ಕಳು ನೋಟ್ಸ್ ಬರೆಯೋದಕ್ಕೆ ಪ್ರಿಪೇರ್ ಮಾಡ್ತೀರಾ, ದಟ್ ಈಸ್ ವೆರಿ ಬ್ಯಾಡ್. ಓಕೆನಾ, ನೀವು ಯಾವಾಗ ಚಾಪ್ಟರ್ ನಿಮ್ಮ ಕಾಲೇಜಲ್ಲಿ ನಿಮ್ಮ ಲೆಕ್ಚರರ್ ಸ್ಟಾರ್ಟ್ ಮಾಡ್ತಾರೋ ಅವತ್ತಿಂದನೇ ನೀವು ನೋಟ್ಸ್ ಬರೆಯೋದಕ್ಕೆ ಪ್ರಿಪೇರ್ ಆಗಬೇಕು, ನೋಟ್ಸ್ ಪ್ರಿಪೇರ್ ಮಾಡೋದಕ್ಕೆ ರೆಡಿ ಆಗಬೇಕು, ಪ್ರಿಪೇರ್ ಮಾಡಬೇಕು ಕೂಡ. ಓಕೆನಾ, ನೀವು ಒಂದು ಚಾಪ್ಟರ್ನ ನೋಟ್ಸ್ನ ನೀವು ಬರ್ದಿಟ್ಟು ಓದಿದ್ರಿ ಅಂದ್ರೆ ಅಲ್ಲಿ ಮುಗೀತು, ಕಥಮ್, ಆ ಚಾಪ್ಟರ್ ಬಂದೋಯ್ದು ಅಂತ ಲೆಕ್ಕ. ಓಕೆ, ಆ ಲೆವೆಲ್ ನಿಮ್ ಕಾನ್ಫಿಡೆನ್ಸ್, ಆ ಲೆವೆಲ್ ಅಲ್ಲಿ ನಿಮಗೆ ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ. ಓಕೆನಾ, ನಾನು ಇದನ್ನ ನೋಟ್ಸ್ ಬರ್ದಿದ್ದೀನಿ, ನನ್ನ ಕೈಯಾರ ನಾನು ನೋಟ್ಸ್ ಬರ್ದಿದ್ದೀನಿ, ಇದನ್ನ ಮರೆಯಕ್ಕೆ ನನ್ನ ಚಾನ್ಸೇ ಇಲ್ಲ. ನಾನು ಒಂದು ಸಲ ರಿವೈಸ್ ಮಾಡಿದ್ರೆ ಅದರಲ್ಲಿ ಹೇಗೆ ತಿರ್ಚಿ ಮುರ್ಚಿ ಕ್ವಶನ್ ಕೇಳಿದ್ರು ನಾನು ಬರಿತೀನಪ್ಪ. ಓಕೆ, ಆ ಕಾನ್ಫಿಡೆನ್ಸ್ ನಿಮಗೆ ಇರಬೇಕು. ಓಕೆ, ಯಾವಾಗ ಬರುತ್ತೆ ಆ ಕಾನ್ಫಿಡೆನ್ಸು? ನಿಮ್ಮ ಕೈ ಬರಹದಲ್ಲಿ ನೀವು ನೋಟ್ಸ್ ಬರ್ದಾಗ. ಓಕೆ, ಹಾಗಾಗಿ ನೋಟ್ಸ್ ಬರ್ದಿಡಿ. ಓಕೆನಾ, ದಿಸ್ ಇಸ್ ಮೈ ಸಜೆಷನ್, ಕ್ವಿಕ್ ಸಜೆಷನ್. ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ತುಂಬಾ ಹುಡುಗರು ಮಕ್ಕಳು ಮಾಡೋದು ತಪ್ಪು ಇದೆ. ಓಕೆ, ಅವ್ರ ಆನ್ಸರ್ ಶೀಟ್ ನಾವು ವ್ಯಾಲ್ಯೂಯೇಟ್ ಮಾಡುವಾಗ ನಮ್ಗೆ ಗೊತ್ತಾಗ್ತದೆ, ಈ ಮಕ್ಕಳು ನೋಟ್ಸ್ ಅನ್ನ ಫಾಲೋ ಮಾಡಿಲ್ಲ, ನೋಟ್ಸ್ ಬರ್ಕೊಂಡು ಓದಿಲ್ಲ. ಓಕೆ, ಅಲ್ಲೊಂಚೂರು ಇಲ್ಲೊಂಚೂರು ತೆಗೆದು ಮಿಕ್ಸ್ ಮಾಡಿ ಬರ್ದಿರ್ತಾರೆ, ಅದು ಇನ್ನೊಂಥರ ಮೀನಿಂಗ್ ಕೊಟ್ಟಿರುತ್ತೆ, ಅದು ಸೈನ್ಸೇ ಇರಲ್ಲ, ಕೆಮಿಸ್ಟ್ರಿನೇ ಇರಲ್ಲ. ಓಕೆ, ಯಾಕೆ ಆವಾಗ ಆಗುತ್ತೆ ಅಂತಂದ್ರೆ, ಅದು ಓದಿರ್ತಾರೆ. ಓಕೆ, ಕೆಮಿಸ್ಟ್ರಿ ಹೇಗಪ್ಪ ಅಂದ್ರೆ, ಓದುವಾಗ ಯು ಫೀಲ್ ಲೈಕ್ ಸೈಂಟಿಸ್ಟ್. ಓಕೆ, ಇನ್ ಫ್ರಂಟ್ ಆಫ್ ಬೋರ್ಡ್, ಇನ್ ಫ್ರಂಟ್ ಆಫ್ ಲೆಕ್ಚರ್ ಯು ಫೀಲ್ ಲೈಕ್ ಸೈಂಟಿಸ್ಟ್, ನೀವೇ ವಿಜ್ಞಾನಿ, ಎಲ್ಲ ಅರ್ಥ ಆಯ್ತು ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ, ನಿಮಗೆ ಗೊತ್ತಾಗುತ್ತೆ ಕ್ಲಾಸಲ್ಲಿ. ಬಟ್ ನೀವು ಅದನ್ನ ಮನೇಲಿ ಬಂದು ಒಂದ್ಸಲಿ ಪುನರ್ಮನನ ಮಾಡ್ಕೊಂಡು ಒಂದ್ಸಲಿ ರೀಕಾಲ್ ಮಾಡ್ಕೊಳಕ್ ಹೋದ್ರೆ ಎಲ್ಲಾದು ಮರ್ತೋಗ್ಬಿಡುತ್ತೆ. ಎಲ್ಲಾ ಸಬ್ಜೆಕ್ಟು ಹಾಗೆ, ಕೆಮಿಸ್ಟ್ರಿ ಅಂತ ಅಲ್ಲ, ಕೆಮಿಸ್ಟ್ರಿ ಎಲ್ಲ ವಾಲಟೈಲ್ ಅಂತ, ಎಲ್ಲಾವುದು ಹಾಗೆ. ಓಕೆ, ಎಲ್ಲಿ ತನಕ ನೀವು ಬರ್ದಿಟ್ಟು ಅದನ್ನ ರೀಕಾಲ್ ಮಾಡ್ಕೊಂಡು ಓದೋದಕ್ಕೆ ಸ್ಟಾರ್ಟ್ ಮಾಡಲ್ಲ, ಅಲ್ಲಿ ತನಕನೂ ಹಾಗೆ. ಓಕೆ, ಇಟ್ಸ್ ಬೆಟರ್ ಟು ಮೇಕ್ ನೋಟ್ಸ್. ಓಕೆ, ಅಂಡ್ ದೆನ್ ಬಿ ರೆಡಿ ಫಾರ್ ಯುವರ್ ಎಕ್ಸಾಮ್ಸ್. ಓಕೆ, ಯಾವತ್ತು ಯಾವ ಚಾಪ್ಟರ್ ಇಂದ ಕ್ವಶನ್ ಬಂದ್ರು ನೀವು ಅದನ್ನ ಸಾಲ್ವ್ ಮಾಡೋಕ್ಕೆ ಆಗುತ್ತೆ, ಯಾವಾಗ ನೀವು ನೋಟ್ಸ್ ಬರ್ದಿಟ್ಟಾಗ. ಓಕೆ, ನೋಟ್ಸ್ ಬರೆಯೋದು ತುಂಬಾ ಇಂಪಾರ್ಟೆಂಟ್. ಡೋಂಟ್ ನೆಗ್ಲೆಕ್ಟ್ ಇಟ್. ಓಕೆನಾ, ಅದನ್ನ ನೆಗ್ಲೆಕ್ಟ್ ಮಾಡಬೇಡಿ, ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ. ಓಕೆನಾ, ಇದು ನನ್ನ ಕಳಕಳಿಯ ಮನವಿ. ಓಕೆ, ಥ್ಯಾಂಕ್ ಯು.